ಹೆಂಗೋ ಫ್ರೀಯಾಗಿ ಸಿಕ್ಕದೆ 6 ಪ್ಯಾಕ್ ಬರ್ಸ್ಕೊಂಡ್ಬಿಡ್ತೀನಿ. ಮಾಮ ಮಾಮ ಇಳಿಸ್ ಬಾ ಮಾಮ. ನಾನು ಹಿಂದ ಮುಂದೆ ಕಿಸ್ಗಳು ಹಾಕೊಂಡ್ಬಿಡ್ತೀನಿ ಮಾಮ. ಮಾಮ ಇಳಿಸ್ ಬಾ ಮಾಮ. ಅಯ್ಯೋ ಮಾಮ ಮಾಮ ಇನ್ನೊಂದು ಮಗನ ಮಾಡಲ್ಲ, ಮಾಡಕ್ಕೂ ಬಿಡಲ್ಲ. ಸಾಕು ನಡಿ ಮಾಮ, ಮನೆಗೆ ಹೋಮಿ. ನೋಡಪ್ಪ ಮೈದಾ, ಈ ಜಗತ್ತಲ್ಲಿ ಫ್ರೀಯಾಗಿ ಏನೂ ಸಿಗಲ್ಲ ಕಣೋ. ಅಂತದಿಲ್ಲಿ ಪಾರ್ಕಲ್ಲಿ ಒಳ್ಳೆ ಗಾಳಿ ಫ್ರೀಯಾಗಿ ಸಿಗ್ತಾ ಇದೆ. ಫ್ರೀಯಾಗಿ ಎಕ್ಸರ್ಸೈಸ್ ಮಾಡೋದಕ್ಕೆ ಎಕ್ವಿಪ್ಮೆಂಟ್ ಸಿಕ್ಕಿದೆ. ಮುಚ್ಕೊಂಡು ಮಾಡ್ಲೇ ಮಾಮ. ನಿಂಗೊಂದು ಗುಡ್ ನ್ಯೂಸ್. ಮನೆ ಬಿಟ್ಟು ಹೋಗ್ತೀಯಾ? ಇಲ್ಲ ಮಾಮ, ನಾನು 2 ದಿನ ಮನೆಯಾಗಿರಲ್ಲ. ತೊಲಗತ್ತಾಗಿ ನಂಗೂ ಮನೇಲಿ 2 ದಿವಸ ಊಟ ಮಿಕ್ಕತ್ತೆ. ಹಂಗಂದ್ರೆ 2,000 ರೂಪಾಯಿ ಕೊಡು. ತೆಗೆದು ಕಪ್ ಒಳಗೆ ಕೊಡ್ದು ಬಿಡ್ತೀನಿ ಮಗನೇ. ಮನೆ ಖರ್ಚಿಗೆ 50 ರೂಪಾಯಿ ಕೊಡ್ತೀನಿ ಕಣೋ. ಅಂತದ್ರಲ್ಲಿ 2,000 ರೂಪಾಯಿ 45 ದಿನ ಬರುತ್ತೆ. ಏನೇ ಬೇಡ, ಮನೇಲೆ ಬಿದ್ದಿರು. ಮಾಮ, ನಮ್ ದೋಸ್ತನ ಮದುವೆ ಆಯ್ತು ಮಾಮ. ನಾವು ಹೋಗ್ಲಿಕ್ಕಂದ್ರೆ ಕಣ್ಣ ನೀರು ತೆಗಿತಾನೆ ಮಾಮ. ನಿಂಗೆ 2,000 ರೂಪಾಯಿ ಕೊಟ್ರೆ ನನ್ನ ಕಣ್ಣಲ್ಲಿ ರಕ್ತನೇ ಬರುತ್ತೆ ಕಣಪ್ಪ. ಮಾಮ ದೋಸ್ತ ಯಾವ ದೋಸ್ತಲೇ? ಈ ಜಗತ್ತಲ್ಲಿ ದುಡ್ಡಿದ್ರೆ ಈ ದೋಸ್ತ ಸಂಬಂಧ ಬಾಮದ ಎಲ್ಲರೂ ಬರ್ತಾರೆ. ಮುಚ್ಕೊಂಡು ದುಡ್ಡು ಮಾಡಲೇ. ದೊಡ್ಡವರೇ ಹೇಳಿಲ್ವಾ, ದುಡ್ಡು ಮಾಡೋ ಮುದೇವಿ ಆಮೇಲೆ ನಿನ್ನಿಂದ ಬರ್ತಾಳೆ ಶ್ರೀದೇವಿ ಅಂತ. ಯಾ ಶ್ರೀದೇವಿನೋ ಮೂದೇವಿನೋ ನನಗೆಲ್ಲ ಕಡೆ ಬ್ಯಾನ್ ಆಗತ್ತ ಮಾಮ. ನಡಿ ಮಾಮ ಮನೆಗೆ ಹೋಮಿ. ನಡಿ ಮಾಮ. ಚಾಪಲ್ ತೋತೀನಿ ಮಾಮ. ನಡಿ ಮಾಮ ಹೋಗಮಿ. ಮಾಮ ನಿನಗೆ ಇನ್ನೊಂದು ಗುಡ್ ನ್ಯೂಸ್. ಓಶನೇ ಕಚ್ತ ಯಾವ ಕಚ್ತ? ಮೊದಲು ನೀ ಕಚ್ಚ ನಿಲ್ಸು. ವಿಷಯಕ್ಕೆ ಬರ್ಲೆ ಮಾಮ. ಅಲ್ಲಿ ನೋಡು ಮಾಮ. ಮಾಮ ಫ್ರೀಯಾಗಿ ಹೆಲ್ತ್ ಚೆಕಪ್ ಮಾಡಕತ್ತಾರ. ಫ್ರೀಯಾಗಿ ಎಲ್ಲಿ ಚೆಕಪ್ಪ? ಓಹೋ, ಹಾಗಾದ್ರೆ ಫುಲ್ ಜೆರಾಕ್ಸ್ ಮಾಡಿಸ್ಕೊಂಡ್ಬಿಡ್ತೀನಿ ಬಾ. ಫುಲ್ ಸ್ಕ್ಯಾನ್ ಮಾಡಿಸ್ಕೊಂಡ್ಬಿಡ್ತೀನಿ ಬರ್ಲೆ. ಬಾ ಮತ್ತೆ. ಮಾಮ ರಿಪೋರ್ಟ್ ಬರ್ಲಿಕ್ಕೆ ಇನ್ನ 1 ಗಂಟೆ ಆತಂತ. ಅಲ್ಲಿ ತನ ಏನ್ ಮಾಡಮಿ? ಅದ್ ನೀನು ಅಷ್ಟೇ ಮಾಡ್ಬೇಕು. ಅಂದ್ರೆ ಇದ್ದು ರಿಪೋರ್ಟ್ ಇಸ್ಕೋಬಾ ಅಂತ ಅರ್ಥ. ಇಟ್ನಲ್ಲಪ್ಪ ಊಟ ಅಲ್ಲ, ಬಗನಿ ಊಟ. ಏನ್ ಮಾಮ ದುಡ್ಡು ಅಂತ ಸಾಯ್ತಿಯಲ್ಲ? ಸಂಬಂಧಿಕರ ಬೆಲೆ ಏನಂತ ನಾ ತೋರಿಸ್ತೇನೆ ಹಿಂಗ. ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡಿ ಫುಲ್ಲು ಸುಸ್ತಾಗ್ಬಿಟ್ಟಿದೆಪ್ಪ. ತಿಂಡಿ ಏನ್ ಮಾಡೋಳ ಏನೋ ಬಾರಿಸ್ಬಿಡ್ತೀನಿ ಹಾಕೊಂಡು. ಇಡ್ಲಿ ಬರೇಲೆ ಯಾವನಿಗೆ ಇಡ್ಲಿ ಮಾಡಕ್ ಹೇಳಿದ್ದು? ಇಡ್ಲಿ ಎಲ್ಲಿ ಇಡ್ಲಿ ಹೆಂಗಿಡ್ಲಿ ಇಡ್ಲಿ ತಂಗಳನ್ನ 3 ದಿನದಿಂದ ಇಟ್ಟಿಟ್ಟು ವಾಸ್ ಬರೋಕತ್ತಿತ್ತು. ಅದಕ್ಕೆ ತೆಗೆದು ಚೆಲ್ಲಿದೆ. ಕೊಡ್ಬಿಡ್ತೀನಿ. ಯಾವನ ಹೆಸರು ಕೇಳಿದ್ದು? ತಂಗಳದ ಬೆಲೆ ಗೊತ್ತಿಲ್ಲ ನಿನ್ಗೆ? ಅದಕ್ಕೆ ಯಾರು ಬೆಲೆ ಕೊಡ್ತಾರೇನ್ರಿ? ಫ್ರೀಯಾಗಿ ಕೊಟ್ರು ತಗೊಳ್ಳಲ್ಲ. ಅವ್ರಿಗೇನೇ ಗೊತ್ತಾದ್ರೆ ಬೆಲೆ? ತಂಗಳಂದ ಎಷ್ಟು ವಿಟಮಿನ್ಸ್ ಇರುತ್ತೆ ಗೊತ್ತೇನೆ? ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ಜಡ್ಡು ತನಕ ವಿಟಮಿನ್ಸ್ ಇರುತ್ತೆ ಕಣೆ. ಅದು ತಿಂದ್ರೆ ಜಡ್ಡು ಬರುತ್ತೆರಿ. ತಂಗಳು ತಿಂದ್ರೆ ಒಳ್ಳೆ ಬಲ ಬರುತ್ತೆ, ಒಳ್ಳೆ ಶಕ್ತಿ ಬರುತ್ತೆ, ಇನ್ನು ಏನೇನೋ ಬಲ ಬರುತ್ತೆ ಕಣೆ. ಕೋಣೆ ಬರುತ್ತೆ. ಹೋಗಿ ಏನಿರ್ತಾವ್ರೆ ಹೋಗೆ. ಏನಾಯ್ತಪ್ಪ? ಏನೇ ಕೂದಲು ಅದು ನಂದ ಇವತ್ತು ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ನಲ್ಲ, ಅದಕ್ಕೆ ಕೂದಲು ಬಂದ್ಬಿಟ್ಟು. ಈ ತಿಂಡಿಗೆ ಹಾಕೋ ಬದಲು ಇದನ್ನ ಎತ್ಬಿಟ್ಟು ಶೇಖರಣೆ ಮಾಡೋ ಒಂದು ಕವರ್ಗೆ ಹಾಕಿದ್ರೆ ಅದನ್ನ ತಗೊಂಡು ಒಬ್ರು ಕೊಟ್ಟಿದ್ರೆ ಒಂದು ಸಿಲ್ವರ್ ಚೊಂಬು ಬರ್ತಿತ್ತಲ್ಲೇ. ಅದೇ ಚೊಂಬು ತಗೊಂಡು ನಿನ್ನ ತಲೆಗೆ ಇಕ್ಕರ್ಸಿದ್ನಂದ್ರ ಹುತ್ತರಗತ್ತೆ ಅನ್ಕೊಂಡು ಓಡಾಡ್ಬೇಕು. ಏನು ಯೋಚನೆ ಮಾಡ್ತಿದ್ಯಾ? ಇಲ್ಲ ರೀ, ಈ ನಿಮ್ ತಲೆ ಐತಲ್ಲ, ಈ ತಲೆ ನಾವು ತಗೊಂಡು ಯಾವ್ದಾರ ಮ್ಯೂಸಿಯಂನಾಗ ಇಟ್ರೆ ಹೆಂಗಿರ್ಬೋದು ಅಂತ ಚಿಂತೆ ಮಾಡಕ. ಇಡ್ಲೇಬೇಕು. ಈ ನಡುವೆ ನನ್ನ ತಲೆ ರಾಕೆಟ್ ಸ್ಪೀಡ್ ನಾಗ ಓಡ್ತಾ ಐತೆ. ಅಯ್ಯೋ ಮಾಮ ಅನ್ಕೊಂಡ ಕರಿ ಚಿರ್ತಿ ಕುಂತಾಗ ಇಲ್ಲ ಕುಂತಾರ ಏನ ತೆಗಳದ ಲವ್ ಮಾಡಿ. ಅದು ಪಾಪ ಅವನಿಗೆ ನಾನು 2 ನಿಮಿಷ ನೋಡಿಲ್ಲ ಅಂದ್ರೆ ಅಳ್ತಾನೆ ಇರ್ತಾನೆ ಪಾಪ. ಅದಲ್ಲ ಮಾಮ, ಇನ್ ಮ್ಯಾಗ ನನ್ನ ಜೊತೆ ಇರೋದಲ್ಲ, ಅದು ಕಳು ಬರಕತ್ತೈತಿ. ಕೊಡಬಾರ್ದು. ಒಂದು ಕಪಾಳ ಗುಡ್ಡಿಗೆ ಕೊಟ್ಟನಂದ್ರ ಬಾಯಾಗಿನ ಹಲ್ಲು ಬುಳ್ಳು 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 ಉದಿರ್ಬೇಕು. ಮ್ಯಾಟ್ ಏನೈತಿ ಕ್ಲಿಯರ್ ಕಟ್ ಆಗಿ ಹೇಳಿ. ಅಕ್ಕ ಮಾಮನ್ ತಲೆ ಓಡಿಸಿ ಮಾಮನ್ ತಲೆ ಡ್ಯಾಮೇಜ್ ಆಗ್ಯದಂತ. ಅದಕ್ಕ ಡಾಕ್ಟರ್ ರಿಪೋರ್ಟ್ ತಂದು ಕೊಟ್ರಕ್ಕ. ಒಂದ್ 2 ದಿನ ರೆಸ್ಟ್ ತಗೊಂಡ್ರೆ ಸರ್ದೋಗ್ತು. ರೆಸ್ಟ್ ಅಲ್ಲ ಮಾಮ, ರೆಸ್ಟ್ ಇನ್ ಪೀಸ್. ಇನ್ನೊಂದು ತಿಂಗಳದ ನೀನು ಗೊಟಕ್ಕಂತಿ ಅಂತ. ಮುಂಜಾನೆ ಅಂತ ಶುಭ ಸೂಚನೆ ಕೊಟ್ಟುಬಿಟ್ಟೆ ಅಂತ ಹೇಳಕತ್ತೀನಿ ಅವ್ವ. ನೀವ್ ಹಿಂಗ ಅಳ ಕುಂತಿದ್ರ ಒಳಗಿಂದ BP ಬುಕ್ಕು ಅಂತ ಮ್ಯಾಕ್ ಹೋಗಿ ಗೊತ್ತಕ್ಕಂದ್ರೆ ಏನ್ ಮಾಡ್ತೀರಿ? ಆಲ್ರೆಡಿ 3 ದಿನ ಕಳೆದೇ ಹೋಯ್ತು. ಇನ್ನು ಬರೀ 27 ದಿವಸ ಬದುಕ್ತೀನಿ ಅಷ್ಟೇ. ಅಯ್ಯಪ್ಪ ಎತ್ತ ಪರಿಸ್ಥಿತಿ ಬಂತಪ್ಪ ನನಗೆ. ಅಯ್ಯೋ ರೀ ರೀ
ಮಾಡಿ ಮಾಡಿ ಕೊರ್ಗಿ ಕೊರ್ಗಿ ಎಷ್ಟು ಕಲರ್ ಡಿಮ್ ಆಗಿರ್ರಿ, ಎಷ್ಟು ಸೊರ್ಗಿರಿ. ತಗೊಳ್ರಿ, ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಮಾಡೀನಿ. ಆ ಮಾಡು. ಏನೇ ತಂಗಳು ಸ್ಮೆಲ್ ಬರ್ತಿದೆ. ಏನ್ರಿ ನೀವ್ ಹಿಂಗಂತೀರಿ? ತಂಗಳನ್ನಕ್ಕ ಬೆಲೆ ಕಟ್ಟಕ್ಕಾಗುತ್ತೇನೋ? ವಿಟಮಿನ್ ಎ ಬರುತ್ತೆ, ಬಿ ಬರುತ್ತೆ, ಸಿ ಬರುತ್ತೆ, ಡಿ ಬರುತ್ತೆ, ಜಡ್ಡ ತನಕ ಎಲ್ಲ ಬರುತ್ತೆ ಅಂದ್ರಲ್ಲ. ನಾನ್ ಬದುಕಿರೋದೇ 1 ತಿಂಗಳು. ಈ ತಂಗಳು ತಿಂದ್ರೆ 2 ದಿನಕ್ಕೆ ಸತ್ತು ಹೋಗ್ತೀನಿ ಕಡೆ. ಏನಾದ್ರೂ ಬಿಸಿ ಬಿಸಿಯಾಗಿ ರುಚಿ ಮಾಡ್ಕೊಡೆ. ಬಿಸಿ ರುಚಿ ಏನ್ರಿ ನೀವು? 4 ಮನೆ ಅಡ್ಡಾಡಿ ಇವ್ರ ಕೈಲಿ ಅಂತ ಉಗಿಸ್ಕೊಂಡು ತಂಗಳನ್ನ ತಂದು ಶೇಖರಿಸಿ ಇಟ್ಟು ನಿಮ್ಮ ಬಾಯಾಗ ತಂದ್ರ ನೀವ್ ಹಿಂಗನ್ನದ? ವಿಟಮಿನ್ ಎ ಸಿಗುತ್ತಪ್ಪ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, XY ಜಡ್. ಅಕ್ಕ 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 ನನಗ್ ಗೊತ್ತೈತಿ ನೀ ಅದಕ್ಕೆ ಬಂದಿ, ನೀ ಬಾಳ ಬುದ್ಧಿವಂತ ಅದಿ ಅಂತ. ಚಿಂಟು, ನಿಮ್ಮ ಮಾಮ ಕರಿ ಚಿರ್ತಿ ಹಂಗ ಮನೆಯೆಲ್ಲ ಅಡ್ಯಾಡ್ಕೊಂತಿದ್ದ. ಅವ್ರು ಹೋದ್ಮ್ಯಾಗ ಹೆಂಗಿರುದಪ್ಪ ಅಂತ ನನಗೆ ಚಿಂತೆ ಆಗೈತಿ. ನಾ ಹೆಂಗಿಲ್ಲೋ ಚಿಂಟು, ನಾ ಹೆಂಗಿಲ್ಲೋ. ಇದಕ್ಕೆಲ್ಲ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂತೀರಿ? ಇಡಲ್ಲಿ ಇಡದನ್ ಅಲ್ರಿ, ನಿಮಗೆ ಸ್ವಲ್ಪ ನಾಚಿಕೆ ಮಾನ ಮರದಿ ಏನೋ ರೈತನೇ ಇಲ್ಲ. 5 ಸ್ಟಾರ್ ಹೋಟೆಲ್ ಒಳಗೆ ಮಾಡಿದ್ದು ಈ ಕಬಾಬನ್ನ ನೀವೇನಾದ್ರೂ ತಿಂದು ನಿಮಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಅದು ಬುರ್ರು ಮ್ಯಾಗ ಹೋಗಿ ನೀವೇನಾದ್ರೂ ಜೀವ ಅಂತ ಗೊಟ್ಟೆ ಕಂಡ್ಬಿಟ್ರೆ ನಾನು ಅನಾಥೆ ಆಗಲ್ವಾ? ಅಲ್ಲ, ಒಂದೇ ಒಂದು ತಿಂದ್ರೆ ಏನೇ ಆಗುತ್ತೆ? ಬೇಡ ಮಾಮ, ಇಷ್ಟು ದಿನ ನೀ ಹೇಳಿದ್ದು ನಾವು ಕೇಳಿವಿ, ಇನ್ಮ್ಯಾಗ ನಾ ಹೇಳೋದು ನೀ ಅಕ್ಕ. ಹಂಗಲ್ಲಕ್ಕ, ಇನ್ಮ್ಯಾಗ ನಾವ್ ಹೇಳೋದು ಮಾಮ ಕೇಳಿ ಅಂತ ಹೇಳಕ್ ಬಂದೆ. ಮಕ್ಕ ಹೋಗ್ರಿ. ಮಲ್ಕೋಬೇಕಾ? ಸರಿ ಬಾ ಮಲ್ಗ. ನಿಮಗೇನಾದ್ರೂ ರಸಿಕತನ ಜಾಸ್ತಿ ಆಗಿ ನೀವು ಶಿವ ಶಿವ ಅಂದ್ಬಿಟ್ರೆ ಸಾಯೋ ಟೈಮಲ್ಲಿ ಅದು ಇಲ್ವಾ? ಓಕೆ, ಇರ್ಲಿ ಬಿಡು. ಪಾಪ ನನ್ನ ಮೇಲೆ ಪ್ರೀತಿಗೆ ಅನ್ಸುತ್ತೆ. ಸರಿ, ಇವ್ರ ಮಾರೇ ನೋಡಿದ್ರೆ ಗುಂಡ್ಕೊಂಡು ಏನಾರು ತಗೋ ತಲೆಗೆ ಒಗದ್ ಬಿಡ್ಲಿಲ್ಲ ಅಂತ ನನಗೂ ಹಂಗೆ ಅನಿಸ್ತದ. ನನ್ನ ಲವ್ ಬ್ರೇಕಪ್ ಮಾಡಿದ ಮಾಮ ನೋಡಿದ್ರ ಮಕ್ಕೊಂಡ ಕುತ್ಕಿ ತಿಕ್ಕಿ ಸಾಯ್ಸಂಗ ಆಗ್ತದ. ಅಕ್ಕ, ಮಾಮ ಸತ್ತು ನಮಗ್ ಉದ್ಧಾರ ಮಾಡಕತ್ತಾನ. ಉದ್ಧಾರ ಮಾಡಕತ್ತಾನ? ಏನು ಉದ್ಧಾರ ಮಾಡಕತ್ತಾನ? ಅಕ್ಕ, ಮಾಮ ಸತ್ ಮ್ಯಾಗ ಈ ಮನ್ಯಾಗ ಹೆಂಗಿರೋ ಮತ್ತು ವಿಚಾರ ಮಾಡ್ತಿದ್ದೀನ. ಅದಕ್ಕೆ ನಮ್ಮ ಬಳಿ ಒಂದು ಐಡಿಯಾ ಐತಿ. ಐಡಿಯಾ ಅದ? ಏನ್ ಐಡಿಯಾ? ಈ ಮನಿ, ರೊಕ್ಕ, ಕಾರ ಎಲ್ಲ ಮಾರಿ ಇಬ್ರು ಫಾರಿನ್ ಸೆಟ್ಲ್ ಆಗ್ಬಮ್ಮಿ. ಚಿಂಟು, ನನ್ನ ತಲೆ ಒಳಗಿನ ಬ್ರೇನ್ ಅಲ್ಲೇ ನೀನು. ಅದ ಹೆಂಗಲೇ ನನ್ನ ಮನಸ್ಸಿನಾಗ ಬಂದಿದ್ದ ಹಂಗ ಸ್ಕ್ಯಾನ್ ಮಾಡ್ದಂಗ ಹೇಳ್ಬಿಟ್ಟಿಲ್ಲ. ಅದಕ್ಕ ನಾನು ನಿಮ್ ತಮ್ಮ ಬೆಳಗ್ಗೆ ನನ್ನ ಮಗ ಅದಿ ಬಾಳ. ಅಕ್ಕ, ಫಾರಿನ್ ಹೋದ್ಮ್ಯಾಗ ಮಸ್ತ್ ಆಗಿರೋ ಫಾರಿನ್ ಹುಡುಗಿ ಮದುವೆ ಆಗ್ತೀನಿ. ನೀನು ನನಗೇನು ಮದುವೆ ಆಗೋ ಅವಶ್ಯಕತೆ ಇಲ್ಲಪ್ಪ. ಅಕ್ಕ, ನೀನು ಕಾರು ಬಂಗ್ಲೆ ತೊಂಡು ರಾಣಿ ರಾಣಿ ತರ ಇರು. ರಾಣಿ? ಮಹಾರಾಣಿ? ಚಿಂಟು, ನೀ ಹೇಳಾಕತ್ತಿದ್ರೆ ನನ್ನ ತಲೆ ಒಳಗಂಗ ಇಮ್ಯಾಜಿನೇಷನ್ ಓಡ್ಲಾಕತ್ತೀನಿ ಕಡ್ಲಾ. ಯಾವಾಗ ತಿಂಗಳ ಕೊನೆ ಬರ್ತದೋ ಅಂತ ಕಾಯಕತ್ತೀನಿ. ಅದಕ್ಕೆ ದೊಡ್ಡವ್ರು ಹೇಳಿಲ್ವಕ್ಕ? ಏನ್ ಹೇಳ್ಯಾರ? ಇಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಹೌದು ಕಣೆ, ಬಚ್ಚಿಟ್ಟಿದ್ದು ಪರರಿಗೆ. ಈಗ ನಾನೇನಂತ ತೋರಿಸ್ತೀನಿ, ಮಾಡ್ತೀನಿ. ಮಾಮ ಯಾಕೋ ಬಾಳ ತಲೆ ಓಡಿಸಂಗ್ ಕಾಣ್ತಾನ. ಹಿಂಗಾದ್ರೂ ಮಾಮನ ಗತಿ ಹರ ಅಲ್ಲ ರೀ, ಹಿಂಗಾದ್ರ 1 ತಿಂಗಳಾದ್ಮೇಲೆ ಹೋಗೋರು 10 ದಿವಸಕ್ಕೆ ಶಟದ್ ಹೋಗ್ತೀರ ಅಷ್ಟ. ಇವತ್ತು ಸಂಡೇನೆ ಶಟ್ಕಂಡ್ ಸತ್ತೋದ್ರು ಪರವಾಗಿಲ್ಲ, ಇವತ್ತು ನಾನು ಇಷ್ಟಪಟ್ಟಂಗೆ ಬದುಕೋದು. ನೋಡ್ರಿ, ನೀವು ಏನೇನೋ ಮಾತಾಡಕತ್ತೀರಿ, ಹೋಗಿ ಮುಕ್ಕರ್ ಹೋಗ್ರಿ ರೂಮ್ನಾಗ. ನಮ್ಮ ಶಂಕರಣ್ಣ ಹೇಳಿಲ್ವಾ, ಸತ್ತ ಮೇಲೆ ಮಲಗೋದಿದ್ದೇ ಇರುತ್ತೆ, ಬದುಕಿದ್ದ ಕೆಲಸ ಮಾಡ್ಬೇಕು ಅಂತ. ಅಂದ್ರ ಮಾಮ, ಇವತ್ತು ನೀ ಕೆಲ್ಸಕೊಂಡಿದ್ದೆ? ಮಕ್ವೇ ಸುತ್ತಾಡಕ್ ಹೋಗ್ತಿದ್ದೀನಿ ಅಂದೆ. ಅಯ್ಯೋ, ಯಾಕೆ ಏನೇನೋ ಮಾತಾಡ್ಲಿಕತ್ತೀರಿ? ನೋಡ್ರಿ ಹೆಂಗ್ ಬೆವರಕತ್ತೀರಿ ನೋಡ್ರಿ. ತಗೋರಿ ನೀರ್ ಕುಡ್ರಿ. ನೀನ್ ಕುಡಿ, ನಾನು ಎಳ್ನೀರು ಕುಡಿತೀನಿ.
ಮಾಮ ಹೆಂಗೂ 10 ದಿನದ ಸೈತಿದಿ, ಒಂದ್ 10,000 ರೂಪಾಯಿ ಕೊಡು ಮಾಮ. ಹೊಸ ಮೊಬೈಲ್ ತಗೋತೀನಿ. 10,000? ಕೊಡಂತ ಅನ್ಕಲ್ಲ. ಎಷ್ಟು ಸರ್? 100 rupees ಸರ್. 1 2 3 4 5 6 ಟೋಟಲ್ ಕೊಟ್ಬೇಡ. ತಗೊಳ್ಳಿ ಸರ್, 10,000 ಇದೆ ಸರ್. ಬೇಡ ಬಿಡಿ. ತಗೊಳ್ಳಿ ಸರ್. ತಗೊಳ್ಳಿ ಸರ್. ಮಾಮ ಯಾಕ ಇವತ್ತು ಚಲೋ ಮೂಲ್ಯಾಗನ? ನಮ್ಮ ದೇಶದಲ್ಲಿ ರೈತರು ಚೆನ್ನಾಗಿರ್ಬೇಕು. ಇಟ್ಕೊಳ್ಳಿ ಸರ್. ಇಟ್ಕೊಳ್ಳಿ ಸರ್. ಮಾಮ ನಂಗ ನಿನಗ ತಗೋ. ನಿನ್ನ ಯೋಗ್ಯತೆಗೆ 10 ರೂಪಾಯಿ ಸಾಕು. ರೆಡಿ? ಹೆಂಗಾರ ಮಾಡಿ ರೊಕ್ಕ ತಗೋಬೇಕಿವತ್ತು. ಏನಾರ ಒಂದು ಪ್ಲಾನ್ ಮಾಡೇ ಮಾಡ್ತೀನಿ. 5 ಲಕ್ಷ ರೂಪಾಯಿ. ದ ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್. ಈ 5 ಲಕ್ಷ ಇವತ್ತು ಖರ್ಚು ಮಾಡ್ಬೇಕು. ಓ ಮತ್ತ ನನಗ 5 ಲಕ್ಷ ರೂಪಾಯಿ ರೊಕ್ಕ ಕೊಡ್ರಿ. ಏನಕ್ಕೆ? ಅದು ಮ್ಯಾಗ ಹೋಗಿರಲ್ಲ, ಆಗ ನಿಮ್ ನೆನಪಿಗೆ ಅಂತ ನನ್ನ ಹತ್ರ ಇಲ್ಲ. ಅದಕ್ಕೆ ನಿಮ್ಮ ಹೆಸರು ಹೇಳ್ಕೊಂಡು ಇಷ್ಟು ತಪ್ಪುದೊಂದು ಚೈನಾ ಮಾಡಿ ಸಾಕೋತೀನಿ. ಅದನ್ನ ಕುತ್ತಿಗೆ ಹಾಕೊಂಡು ನನ್ನ ಗಂಡ ಅಂತ ನೆನ್ಪಿಸ್ಕೊತೀನಿ. ಕುತ್ತಿಗೆಲ್ಲ ಐತಲ್ಲ? ಅಯ್ಯೋ, ಇದು ಬ್ಯಾಂಗೇಶ್ವರಾಗ ತಗೊಂಡಿದ್ದ ಆರ್ಟಿಫಿಷಿಯಲ್ 150 ರೂಪಾಯಿ. ಕಸ ಗುಡಿಸ್ಬೇಕಾದ್ರೆ 500 ರೂಪಾಯಿ ಸಿಕ್ತು. ಈ 500 ರೂಪಾಯಿ ನಂದು, ಈ 5 ಲಕ್ಷ ನಿಮ್ದು. ತಗೊಳ್ಳಿ. ಬೇಡ ಬೇಡ ಇಟ್ಕೊಳ್ಳಿ. ನಿಮ್ದೇ. ಇಟ್ಕೊಳ್ಳಿ ಮಾ. ತಗೊಳ್ಳಿ ಮಾ. ನಿಮ್ ನಿಯತ್ತು ಇದೆ ಕಮ್ಮಿ ಆಯ್ತು. ತಗೊಳ್ಳಿ. ಇಟ್ಕೊಳ್ಳಿ. 100 ವರ್ಷ ಚೆನ್ನಾಗಿರೋಣ. 100 ವರ್ಷ? ಆ ಜಾಗದಲ್ಲಿ 5 ಕೋಟಿ ಕೊಟ್ರು ನಾನು ಒಂದಿನ ಎಕ್ಸ್ಟ್ರಾ ಬದುಕಕ್ಕೆ ಆಗಲ್ಲ ಕಣಮ್ಮ. ನಂಗೆ ತಗೋ. ನಿನ್ನ ನಿಯತ್ತು ಇದೆ ಜಾಸ್ತಿ ಆಯ್ತು. ಅಕ್ಕ, ನನ್ಗೆ ಯಾಕೋ ಇದು ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ ಕೊಡ್ಲೆ? ಆಗಲ್ಲಕ್ಕ. ಹೊರಗಿನ ಜನ ಮಾಮಂಗ 100 ರೂಪಾಯಿ ಕೇಳಿದ್ರ 10,000 ರೂಪಾಯಿ ಕೊಡ್ತಾನ. ಚಿಂಟು, ಬರೀ 500 ರೂಪಾಯಿ ಕೇಳಿದ್ರ 5 ಲಕ್ಷ ರೂಪಾಯಿನ ಕೊಡ್ತಾನ. ಇದು ಹಿಂಗಾದ್ರೆ ನಮ್ ಗತಿ ಅಷ್ಟ. ಮೊದಲು ಇದಕ್ಕೆ ಏನಾರ ಗತಿ ಕಾಣಿಸ್ಬೇಕು. ಮೊದ್ಲು ಏನಾರ ಗತಿ ಕಾಣಿಸ್ಬೇಕು. ಇಲ್ಲಿ ಕರೆ ಗುಡಿಸಿ ಗುಂಡ. ನನ್ನ ಮನೆಗೆ ಎಲ್ಲ ಕುಡ್ಸಿ ಕುಂಡ ಹತ್ರ ಮಾಡಿ ರಂಗೋಲಿ ಹಚ್ಚಿಟ್ಟು ಹೋಗ್ಯಾನಲ್ಲೋ. ನಾವಲ್ಲೇ ಯಾವನ ಉಸ್ಮಳಿ ಮಗ ನಮ್ಮ ಮನೆಯಿಂದ ಕಳು ಮಾಡ್ಯಾನಕ್ಕ. ಅವ್ನ ಬಾಯ ಮಣ್ಣು ಹಾಕ್ಲಿ, ಅವ್ನ ಚಾಟ ಸುತ್ಕೊಂಡು ಹೋಗಿ, ಅವ್ನ ಮೇಲೆ ತಲೆ ಮೇಲಿಟ್ಟು ಹೊಡಿಲಿ. ಅವ ಬದುಕಿರ್ಬಾರ್ದು. ಅವನ ಚಂದ ಮಾಡ್ಲಿ, ಅವ್ನ ಹೆಜ್ಜೆ ಕೂಟ ಮಾಡಲಿ, ಅವ್ನ ಬಾಯ ಮಣ್ಣು ಹಾಕ್ಲಿ. ಯಾವ್ದೇ ಸಂತೆ? ಯಾಕ್ರಿ ಯಾರನ್ನ ಬೈತಿದ್ದೀರಾ? ಮನೆ ನೋಡಿಲ್ಲ, ನನ್ನ ಮನೆ ಎಲ್ಲ ಬಣ ಬಣ ಅಂತ ಸಪಾಟ ಮಾಡ್ಬಿಟ್ಟನ. ಓ, ಅದ್ ಯಾರು ಒತ್ಕೊಂಡು ಹೋಗಿಲ್ವೇ? ನಾನೇ ಅನಾಥಾಶ್ರಮಕ್ಕೆ ಕೊಟ್ಬಿಟ್ಟೆ. ಯಾಕ ಇದಕ್ಕೆ ಎಷ್ಟೊಂದು ಶಾಕ್ ಆಗ್ತಿದ್ಯಾ? ಅಷ್ಟೇ ಅಲ್ಲ, ಈ ಮನೆ ನಂದು ಎಂಟೈರ್ ಆಸ್ತಿನೆಲ್ಲ ಆ ಸಪಕ್ಕ. ಇದೇನಿದು ಸಪಕ್ಕ ಅಂದ್ರ? ಸೈನ್ ಮಾಡಿ ಕೊಟ್ಬಿಟ್ಟೆ. ಸೈನ್ ಯಾಕ? ಯಾವ ಪುರುಷಾರ್ಥಕ್ಕಾಗಿ ಹಿಂಗ ಮಾಡಿದ್ರು? ಯಾಕೆ ಪ್ರಶ್ನೆ ಮಾಡ್ತಿದ್ಯಾ? ಇಲ್ಲಿಂತಾರಲ್ಲ ಕೊಳ್ಮಿಂಟಿ ನನ್ನ ಮಗ, ಅವು ನನ್ನ ಕುತ್ತಿಗೆ ಸಾಯಿಸ್ಬಿಡ್ಬೇಕು ಅನ್ಕೊಂಡಿದ್ದಂತೆ. ಇನ್ನು ನೀನು ನನ್ನ ತಲೆ ಮೇಲೆ ಕಲ್ಲೆತ್ತಾಕ್ಬಿಟ್ಟು ಫಾರಿನ್ಗೆ ಹೋಗ್ಬಿಟ್ಟು ಕಾರು ಕಾಲ್ ಮೇಲೆ ಕಾಲ್ ಹಾಕೊಂಡು ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ದೆ. ಕಾಮಿಡಿ. ನಾಳೆಯಿಂದ ಒಂದು ಕೆಲಸ ಮಾಡಿ, ನಾಳೆಯಿಂದ ಬೀದಿಗೆ ಹೋಗ್ಬಿಟ್ಟು ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡಿ. ನೀನು ಭಿಕ್ಷೆ ಎತ್ಬೇಕಾತ ಮಾಮ. ನಾನೇನಕ್ಕೆ ಬರ್ತೀನೋ? ನಾಳೆ ನಾನು ಸತ್ತೋಗ್ತೀನಲ್ಲ. ನೀನ್ ಸತ್ತೋಗಲ್ಲ. ಏನ್ ಹೇಳ್ತಿದ್ಯೋ? ಅಂದ್ರೆ ನಮ್ ದೋಸ್ತರ ಮದುವೆಗೆ 2,000 ರೂಪಾಯಿ ಕೊಡ್ಲಿಲ್ಲ ಅಂತ ನಾನೇ ಸುಳ್ಳು ರಿಪೋರ್ಟ್ ಬರ್ಸೋ ಬಂದೆ. ನನ್ ಮನೆಗ್ ಗುಡ್ಸಿ ಗುಂಡ ಹತ್ರ ಮಾಡ್ಬಿಟ್ಟು ಮಹಾರಾಜನ್ ಮೊಮ್ಮಗ ತರ ಕೂತಿರೋದ್ ನೋಡು.
ನೋಡ ಪಾಪಿ ನನ್ನ ಮಗನೇ. ನಮ್ಮ ಫ್ಯಾಮಿಲಿ ಸರ್ಕಸ್ ಅಲ್ಲಿ ಈ ಮನೆ ಹೆಂಗೆ ಗುಡ್ಸಿ ಗುಂಡಾಂತರ ಆಯ್ತು ಅನ್ನೋದು ನೀವು ನೋಡ್ಬೇಕು ಅಂದ್ರೆ ಫಸ್ಟ್ ವೈರಲಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಂದ್ರು ಮಿಸ್ ಮಾಡಾರ್ದ ಗಂಟೆ ಹೊಡೀರಿ. ನನ್ನ ಮನೇನೆ ಹರಾಜಿಗೆ ಬಂದಿದೆ, ನೀನು ಗಂಟೆ ಹೊಡೆಯೋದು ಬಿಟ್ಟಿಲ್ಲ ಅಲ್ಲ. ನಮಸ್ಕಾರ. ಲವ್ ಗಿವು ಅಂತ ಏನಾದ್ರು ನಾನು ಹಿಂದೆ ಬಂದ್ರೆ ಚಪ್ಪಲಿ ಕಿತ್ತೋಗಂಗ್ ಹೊಡಿತೀನಿ. ಬ್ರೇಕಪ್. ಚಿನ್ನು, ಇನ್ ಮೇಲೆ ಯಾರು ಚಿನ್ನು ಅಂತ ಕರೀರಿ, ಇನ್ ಮೇಲೆ ಯಾರು ಪಪ್ಪಿ ಕುಡಿದು, ಇನ್ ಮೇಲೆ ಯಾರ ಜೊತೆ ಮಾತಾಡಿ. ಚಿನ್ನು ನನ್ ಬಿಟ್ಟು ಅನಿಸ್ತಿದ್ರು. ಚಿನ್ನು ನನ್ನ ಮರತೇನ ಹೇಳ